ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನಾನು ಉಷಾ, ಬೆಂಗಳೂರು ಆರ್ ನಗರದಿಂದ. ನನ್ನ ಪ್ರಶ್ನೆ ಹೀಗಿದೆ: ದೇವತೆಗಳ ಪ್ರಾರ್ಥನೆಯಂತೆ ದಶರಥನ ಮಗನಾಗಿ ಜನಿಸಿದ ಶ್ರೀರಾಮನಿಗೆ ತಾನು ದೇವರು ಎಂಬುದು ಗೊತ್ತಿತ್ತೆ? ಹಾಗೂ ಯಾವುದಾದರೂ ಸಂದರ್ಭದಲ್ಲಿ ಶ್ರೀರಾಮರು ದೇವರಂತೆ ನಡೆದುಕೊಂಡಿದ್ದರೆ ಮತ್ತು ಶ್ರೀರಾಮರು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಏನಾದರೂ ಹಿನ್ನೆಲೆ ಇತ್ತೆ? ತಿಳಿಸಿಕೊಡಿ. ನಮಸ್ಕಾರ. ಶ್ರೀಮತಿ ಉಷಾ ಅವರೇ, ನಮಸ್ಕಾರ. ನೀವು ಒಂದು ತರಹದ ಸಮಸ್ಯಾಪೂರ್ಣ ಪ್ರಶ್ನೆಯನ್ನು ಕೇಳಿದ್ದೀರಿ. ಶ್ರೀರಾಮರು ಮನುಷ್ಯರಾಗಿ ಹುಟ್ಟಿದ್ದಾರೆ. ಮನುಷ್ಯರಾಗಿ ಶ್ರೀರಾಮ ಹುಟ್ಟಬೇಕು ಅಂತ ದೇವತೆಗಳು ಕೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಶ್ರೀರಾಮರು ಮನುಷ್ಯರಾಗಿ ಜೀವನವನ್ನು ಸಾಗಿಸಿದಾಗ ಅವರಿಗೆ ಏನಾದರೂ ತಾವು ವಿಷ್ಣು ಅಂತ ಗೊತ್ತಿತ್ತೋ? ಅಷ್ಟೇ ಅಲ್ಲ ನಿಮ್ಮ ಪ್ರಶ್ನೆ. ಹಾಗೆ ಅವರು ವಿಷ್ಣು ಅಂತ ಗೊತ್ತಿದ್ದದ್ದನ್ನು, ಅಂದರೆ ತಾನು ದೇವತೆ ಅನ್ನತಕ್ಕಂಥದ್ದನ್ನು ಎಲ್ಲಾದರೂ ಕ್ರಿಯೆಯಲ್ಲಿ ತೋರಿಸಿದ್ದಾರೋ? ಯಾವುದಾದ್ರೂ ಅಂಥ ಸಂದರ್ಭ ನಡೆದಿದೆಯೋ? ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದೀರಿ, ಅದೂ ಸ್ವಲ್ಪ ಸಮಸ್ಯಾತ್ಮಕವಾದದ್ದೇ. 14 ವರ್ಷ ವನವಾಸ ಮಾಡಿದಿರಲ್ಲ, ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಅನ್ನುವುದು ಪ್ರಶ್ನೆ. ಹಿನ್ನೆಲೆ ಇದೆಯಾ ಅಂತ ಯಾತಕ್ಕೆ ಕೇಳ್ತಾ ಇದ್ದೀರಿ ಅಂದರೆ, ನೀವು ಕರ್ಮ ಸಿದ್ಧಾಂತವನ್ನು ಆಧರಿಸಿ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನನಗದು ಅರ್ಥ ಆಯಿತು. ಇರಲಿ, ಈ 3 ಪ್ರಶ್ನೆಗಳನ್ನು ನೋಡೋಣ. ಪ್ರೇಕ್ಷಕ ಆತ್ಮೀಯರೇ, ನಾವು ಡಾಕ್ಟರ್ ನಂದಿನಿಯವರ ಪ್ರಶ್ನೆಯ ಅದರ ಉತ್ತರದ ಮೂಲಕ ಇಂದಿನ ಸರಣಿ ಮುಕ್ತಾಯವಾಗುತ್ತೆ ಈ ಭಾಗದ್ದು ಅಂತ ಅಂದುಕೊಂಡಿದ್ದೆವು. ರಥಸಪ್ತಮಿಗೆ ಅದನ್ನು ಮುಗಿಸೋಣ ಅಂದ್ಕೊಂಡ್ವಿ. ರಥಸಪ್ತಮಿ ದಿವಸ ಆರಂಭವಾದಂಥ ಡಾಕ್ಟರ್ ನಂದಿನಿಯವರ ಪ್ರಶ್ನೆ 3 ಸಂಚಿಕೆಯನ್ನು ಬಳಸ್ಕೊಳ್ತು. ಅಲ್ಲಿಗೆ ಅದು ಮುಕ್ತಾಯ ಆಗಬೇಕಾಗಿತ್ತು. ಆದರೆ ಶ್ರೀಮತಿ ಉಷಾ ಅವರು ಕೊನೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅದು ರಾಮಾಯಣದ ಸರಹದ್ದಿನಲ್ಲೇ, ರಾಮಾಯಣದ ಹಿನ್ನೆಲೆಯಲ್ಲೇ ಬಂದಂಥ ಪ್ರಶ್ನೆ. ಆದ್ದರಿಂದ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ತೆಗೆದುಕೊಂಡು ಬಿಡೋಣ ಅಂತ ಅಂದುಕೊಂಡ್ವಿ. ಹೀಗಾಗಿ ಅದರ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ. ಈಗ ಶ್ರೀಮತಿ ಉಷಾ ಅವರ ಪ್ರಶ್ನೆಯನ್ನು ಗಮನಿಸೋದಾದರೆ, ಶ್ರೀರಾಮರು ಮನುಷ್ಯರಾದ ಮೇಲೆ ಯಾವುದಾದರೂ ಸಂದರ್ಭದಲ್ಲಿ ದೇವತೆಯಂತೆ, ದೈವದಂತೆ ವರ್ತಿಸಿದ್ದಾರೆಯೋ? ಹಾಗೆ ವರ್ತಿಸಿದ್ದಾರೆ ಅಂದರೆ ಅಲ್ಲಿಗೆ ಅವರು ತಾವು ವಿಷ್ಣುವಿನ ಅಂಶ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಪರೋಕ್ಷವಾಗಿ ಗೊತ್ತಾಗತ್ತೆ ಅನ್ನುವುದು ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ವಿವರಣೆ. ಇದೆ, ಕೆಲವು ಸಂದರ್ಭಗಳಿದೆ. ನಾನು ಕೇವಲ ಉದಾಹರಿಸಲಿಕ್ಕೆ 2 ಸಂದರ್ಭಗಳನ್ನು ತಗೊಳ್ತೀನಿ. ಒಂದು ಪರೋಕ್ಷವಾಗಿ ಒಪ್ಪಿಗೆ ಕೊಟ್ಟಿದ್ದು, ಇನ್ನೊಂದು ಅವರ ಕ್ರಿಯೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು. ಸೀತಾ ಕಲ್ಯಾಣವಾದ ನಂತರ ವಾಪಸ್ ಹೋಗ್ತಾ ಇರಬೇಕಾದ್ರೆ ಅಯೋಧ್ಯೆಗೆ ದಾರಿಯಲ್ಲಿ ಪರಶುರಾಮರು ಅವರನ್ನು ಪ್ರತಿಬಂಧಿಸುತ್ತಾರೆ. ಆಗ ಅವರಿಗೆ ವಾಗ್ವಾದ ನಡೆಯುತ್ತೆ, ಎಲ್ಲ ಆಗುತ್ತೆ. ಕೊನೆಯಲ್ಲಿ ಪರಶುರಾಮರು ತಮ್ಮ ವೈಷ್ಣವ ಧನುಸ್ಸನ್ನು ಮುಂದಿಟ್ಟು, ನಿಂಗೆ ಶಕ್ತಿ ಇದ್ದರೆ ಇದನ್ನು ನೀನು ತಗೋ, ಇದಕ್ಕೆ ಹೆದೆಯೇರಿಸು, ಶಿವಧನುಸ್ಸನ್ನು ನಿಗ್ರಹಿಸಿಬಿಟ್ಟೆ ಅನ್ನುವಂತಲ್ಲ ಅಂತ ಹೇಳಿ ಅದನ್ನು ಮುಂದಿಡ್ತಾರೆ. ಅಲ್ಲಿಯ ತನಕ ತುಂಬ ಮೃದುವಾಗಿ ಮಾತಾಡ್ತಾ ಇದ್ದಂಥ ಶ್ರೀರಾಮರು ಶರಂಚ ಪ್ರತಿಜಗ್ರಾಹ ಹಸ್ತಾಲ್ಲಘು ಪರಾಕ್ರಮ, ಪರಶುರಾಮರು ಕೊಟ್ಟಂತಹ ಧನುಸ್ಸನ್ನು ಲೀಲಾಜಾಲವಾಗಿ ಎಳ್ಕೊಂಡು ಬಿಟ್ಟರು.
ಹಾಗೆ ಎಳ್ಕೊಂಡಿದ್ದರಿಂದ ಅವರು ವೈಷ್ಣವಾಂಶ ಅಂತಲೋ ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ ನಾನು. ಆದರೆ ಅದಾದ ಮೇಲೆ ಹಾಗೆ ಎಳ್ಕೊಳ್ತಾ ಇದ್ದ ಹಾಗೆ ಪರಶುರಾಮರ ಪ್ರತಿಕ್ರಿಯೆ ಏನು, ಅದಕ್ಕೆ ಶ್ರೀರಾಮರ ಉತ್ತರ ಏನು ಅನ್ನುವುದು ನನಗೆ ಬಹಳ ಪ್ರಧಾನ ಆಗುತ್ತೆ. ಅಲ್ಲಿ ತನಕ ಗುಡುಗುತ್ತಾ ಇದ್ದಂತಹ ಪರಶುರಾಮರು ಯಾವಾಗ ಶ್ರೀರಾಮರು ಆ ಧನುಸ್ಸನ್ನು ಎಳೆದುಕೊಂಡರೋ ಆಗ ಕೈ ಮುಗಿದು ಬಿಡ್ತಾರೆ. ಕೈ ಮುಗಿದು ಈ ಮಾತುಗಳನ್ನು ಹೇಳ್ತಾರೆ. ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೋತ್ತಮಂ ಅಂತ ಹೇಳ್ತಾರೆ. ಹಾಗೆ ಹೇಳಿ ಶ್ರೀರಾಮರಿಗೆ ನಮಸ್ಕಾರ ಮಾಡ್ತಾರೆ. ಇತ್ಯಾದಿ ಇತ್ಯಾದಿ ಮುಂದಿನ ಕಥೆ ಬೇರೆ. ಅಕ್ಷಯ್ಯಂ ಮಧುಹಂತಾರಂ, ನೀನು ಮಧು ಅನ್ನುವ ರಾಕ್ಷಸನನ್ನು ಕೊಂದಿರತಕ್ಕಾತ ಅಂದರೆ ಮಾಧವ ಅಂತ. ಅಕ್ಷಯ್ಯಂ, ನಿನಗೆ ಮೃತ್ಯುವೇ ಇಲ್ಲ, ಕ್ಷಯಿಸುವುದೇ ಇಲ್ಲ, ಕ್ಷೀಣವಾಗುವುದೇ ಇಲ್ಲ. ಜಾನಾಮಿ ತ್ವಾಂ ಸುರೋತ್ತಮ, ಈಗ ನನಗೆ ಗೊತ್ತಾಗ್ತಾ ಇದೆ ನೀನು ಸುರೋತ್ತಮ, ನೀನು ದೇವತೆಗಳಿಗೆಲ್ಲ ಪ್ರಧಾನನಾಗಿರ್ತಕ್ಕವು, ಮಹಾಪುರುಷ, ಪುರುಷೋತ್ತಮ ಅಂತ ನನಗೆ ಗೊತ್ತಾಗ್ತಾ ಇದೆ. ಅಂದರೆ ಪರಶುರಾಮರು ನೇರವಾಗಿ ಹೇಳ್ತಾ ಇದ್ದಾರೆ, ನೀನು ವಿಷ್ಣು, ನೀನು ಸುರೋತ್ತಮ. ಅದಕ್ಕೆ ಶ್ರೀರಾಮರು ಅಲ್ಲ ಅಂತ ಹೇಳಲಿಲ್ಲ. ಪರಶುರಾಮರು ಹೇಳಿದ್ದನ್ನು ಒಪ್ಕೊಂಡ್ಬಿಟ್ರು ಅವರು. ಬಾಣ ಎಲ್ಲಿ ಬಿಡಲಿ ಹೇಳಿ. ಅಂದರೆ ಈ ಘಟ್ಟದಲ್ಲಿ ಪರಶುರಾಮರು 6ನೇ ಅವತಾರ, ಅದನ್ನು ಒಪ್ಕೊಂಡಿದ್ದೀವಿ, ಗೊತ್ತಿದೆ ನಮಗೆ. 6ನೇ ಅವತಾರವಾಗಿರತಕ್ಕಂಥ ವಿಷ್ಣುವಿನ ಅಂಶವಾಗಿರತಕ್ಕಂಥ ಪರಶುರಾಮರು 7ನೇ ಅವತಾರವಾಗಿರತಕ್ಕಂಥ ಶ್ರೀರಾಮರನ್ನು ಉದ್ದೇಶಿಸಿ ನೀನು ವಿಷ್ಣು ಅಂತ ಹೇಳಿದಾಗ ಶ್ರೀರಾಮರು ಅಲ್ಲ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಅಂದರೆ ಪರೋಕ್ಷವಾಗಿ ಅವರು ತಾನು ವಿಷ್ಣು ಅನ್ನುವುದನ್ನು ಒಪ್ಪಿಕೊಂಡರು. ಇದು ಮೊಟ್ಟ ಮೊದಲನೇ ಸಂದರ್ಭ. ಕೆಲವಿದೆ ಹಾಗೇನೆ. ಇನ್ನೊಂದು ಸಂದರ್ಭವನ್ನು ನೋಡಿ. ಸೀತಾನ್ವೇಷಣ ಆರಂಭ ಆಗಿದೆ. ಸುಗ್ರೀವ 4 ದಿಕ್ಕುಗಳಿಗೆ ಕಪಿಗಳನ್ನು, ಕಪಿನಾಯಕರನ್ನು, ಭಲ್ಲೂಕಗಳನ್ನೆಲ್ಲ ಕಳಿಸ್ತಾ ಇದ್ದಾನೆ. ಪ್ರತಿಯೊಂದು ದಿಕ್ಕಿಗೆ ಹೋಗತಕ್ಕಂತಹ ಮುಖ್ಯಸ್ಥರನ್ನು, ಅವರ ವೃಂದವನ್ನು ಸುಗ್ರೀವ ಶ್ರೀರಾಮನಿಗೆ ಪರಿಚಯ ಮಾಡಿಸ್ತಾ ಇದ್ದಾನೆ. ಶ್ರೀರಾಮ ಎಲ್ಲತ್ರಲ್ಲೂ ಮಾತಾಡಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಹೋಗತಕ್ಕಂತಹ ಅಂಗದೇತ್ಯಾದಿಗಳನ್ನು ಪರಿಚಯ ಮಾಡಿಸಿದಾಗ ಶ್ರೀರಾಮರು ಹನುಮಂತನನ್ನು ಕರೀತಾರೆ. ಹನುಮಂತನನ್ನು ಕರೆದು ಆತನ ಕೈಗೆ ಕೊಡ್ತಾರೆ ಅಂಗುಲೀಯಕವನ್ನು. ಸೀತೆಗೆ ಸಿಕ್ಕರೆ ಇದು ಕೊಡಪ್ಪ ಅಂತ ಹೇಳಿ. ಬಹಳ ಮಾರ್ಮಿಕವಾದ ಸಂದರ್ಭ ಇದು. ಬಹಳ ಗಮನ ಇಟ್ಟು ನೋಡಬೇಕಾದ ಸಂದರ್ಭ. 4 ದಿಕ್ಕುಗಳಿಗೆ ಹೋದ ಯಾರಿಗೂ ಕೊಡಲಿಲ್ಲ ಉಂಗುರ. ದಕ್ಷಿಣ ದಿಕ್ಕಿಗೆ ಹೋಗತಕ್ಕಂಥ ಗುಂಪಿಗೇ ಕೊಟ್ಟರು. ಮೊದಲನೇದು ಸುಗ್ರೀವ ಹನುಮಂತನ ಜೊತೆಗೆ ಮತ್ತೆ ಮಾತಾಡ್ತಾ ಇರತಕ್ಕಂಥದ್ದು ಇವುಗಳನ್ನು ನೋಡಿ ಕೊಟ್ಟಿರಬೇಕು. ಹಾಗಂತ ವಾಲ್ಮೀಕಿಗಳು ಸೂಚನೆ ಕೊಡ್ತಾರೆ. ಇಲ್ಲ, ನನಗದು ಒಪ್ಪಿಗೆ ಇಲ್ಲ. ಅದನ್ನು ನೋಡಿಕೊಟ್ರು ಅಂತಲ್ಲ. ಹಾಗೆ ನೋಡಿಕೊಡ್ಬೇಕಾದ್ರೆ ಗುಂಪಿನ ನಾಯಕ ಅಂಗದನ ಕೈ ಕೊಡಬೇಕಾಯಿತು, ಅಥವಾ ಮಹಾವೃದ್ಧ ಜಾಂಬವಂತನ ಕೈ ಕೊಡಬೇಕಾಯಿತು. ಅದ್ಯಾಕೆ ಹನುಮಂತನ ಕೈ ಕೊಟ್ಟರು? ಮತ್ತು ನೆನಪಿಟ್ಕೊಳ್ಬೇಕು, ಯಾವಾಗ ಉಂಗುರವನ್ನು ಕೊಟ್ಟರೋ ಆಗ ಹನುಮಂತನಿಗೆ ತನ್ನಲ್ಲೇ ನಂಬಿಕೆ ಇರಲಿಲ್ಲ. ಸಮುದ್ರವಾದ ಅಗಾಧವಾದ ಸಮುದ್ರವನ್ನು ನೋಡಿ ಎಲ್ಲ ಹೆದರ್ಕೊಂಡ್ಬಿಟ್ಟಿದ್ರು. ಹನುಮಂತನ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದ. ಅವನಿಗೂ ಗೊತ್ತಿಲ್ಲ ತಾನು ನೆಗಿತೀನಿ ಅಂತ. ಆದರೆ ಅದು ಶ್ರೀರಾಮನಿಗೆ ಗೊತ್ತಾಯಿತು. ಅಂದರೆ ಶ್ರೀರಾಮರ ದಿವ್ಯ ದೃಷ್ಟಿಗೆ ಉಂಗುರವನ್ನು ಕೊಟ್ಟರೆ, ಸೀತೆಯನ್ನು ಕಂಡರೆ ಅದು ಕೇವಲ ಹನುಮಂತನಿಂದ ಅನ್ನೋದು ಗೊತ್ತಾಗಿಬಿಟ್ಟಿತ್ತು. ಅವರ ಕಣ್ಣಿಗೆ ಸೀತೆ ಕಂಡಿದ್ದಿರಬಹುದು. ಆದ್ದರಿಂದಲೇ ಹನುಮಂತನ ಕೈ ಕೊಟ್ಟರು.
ಆ ರೀತಿಯ ದಿವ್ಯ ದೃಷ್ಟಿ ದಿವ್ಯ ದೇವ ಅನ್ನತಕ್ಕಂಥವರಿಗೆ ಇರಲಿಕ್ಕೆ ಸಾಧ್ಯ ಆಗೋದು. ಅದು ಕಾರಣ ಈ ಎರಡನೇ ಸಂದರ್ಭದಲ್ಲಿ ಶ್ರೀರಾಮರು ತಮ್ಮ ವಿಶೇಷವಾಗಿರತಕ್ಕಂಥ ದಿವ್ಯ ಶಕ್ತಿಯ ಪ್ರದರ್ಶನವನ್ನು ಗುಟ್ಟಾಗಿ ಮಾಡಿಬಿಡ್ತಾರೆ. ಈ ಎರಡು ಸಂದರ್ಭಗಳು ಸಾಕು. ಇನ್ನು ನಿಮ್ಮ ಪ್ರಶ್ನೆ ಮೂರನೇದು, ಹೀಗೆ 14 ವರ್ಷಗಳು ವನವಾಸಕ್ಕೆ ಹೋಗೋದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಅಂದರೆ ಅದರರ್ಥ ನೀವು ಬಹಳ ನೇರವಾಗಿ ಏನು ಕೇಳ್ತಾ ಇದ್ದೀರಿ ಅಂದರೆ, ಪೂರ್ವಜನ್ಮದಲ್ಲಿ ಆಗಿರತಕ್ಕಂಥ ದೋಷಗಳನ್ನು ಅಥವಾ ಪುಣ್ಯವನ್ನು ಈ ಜನ್ಮದಲ್ಲಿ ಅನುಭವಿಸ್ತೀವಿ. ಹಾಗೆ ಶ್ರೀರಾಮರು 14 ವರ್ಷ ವನವಾಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಹಿಂದಿನ ಜನ್ಮಗಳಲ್ಲಿ ಏನಾದರೂ ಆಗಿರತಕ್ಕಂಥ ಘಟನೆ ಇದೆಯೋ? ಅದು ನಿಮ್ಮ ಪ್ರಶ್ನೆಯ ಅರ್ಥ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆ ರೀತಿ ಯಾವ ಘಟನೆಯೂ ಇಲ್ಲ. ಯಾಕಿಲ್ಲ ಅನ್ನೋದಕ್ಕೆ ನಾನು ಕಾರಣ ಹೇಳ್ತೀನಿ ಕೊನೆಯದಾಗಿ. ಯಾಕಿರಬಹುದು ಹಾಗೇನೂ ಇಲ್ಲದೆ ಇರೋದಕ್ಕೆ ಕಾರಣ ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮ್ಮಂತೆ ಯೋಚನೆ ಬಂದಿರತಕ್ಕಂತಹ ಕೆಲವು ಕವಿಗಳಿಗೆ ಅವರೇನು ಅಂದ್ಕೊಂಡಿದ್ದಾರೆ, ಶ್ರೀರಾಮರ ಹಿಂದಿನ ಜನ್ಮಗಳಲ್ಲಿ ಏನೋ ಒಂದು ಘಟನೆ ಆಗಿದ್ದು ಅದರ ಫಲವಾಗಿ ಈಗ 14 ವರ್ಷ ವನವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳಬೇಕು ಅಂತ ಹೇಳಿ ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಇನ್ನೂ ಕೆಲವು ರಾಮಾಯಣಗಳಲ್ಲಿ ಅಂಥದ್ದೊಂದು ಕಥೆಯನ್ನು ಹೇಳ್ತಾರೆ ಅವರು. ಆನಂದ ರಾಮಾಯಣದಲ್ಲಿ ಉದಾಹರಣೆಗೆ ಜಲಂಧರನನ್ನು ಸಾಯಿಸುವ ಸಂದರ್ಭ ಬಂದಾಗ ಈಶ್ವರ ಅವನ ಜೊತೆಗೆ ಹೋರಾಡ್ತಾ ಇದ್ದಾಗ ಆ ಜಲಂಧರ ಸೋಲಲ್ಲ, ಸಾಯಲ್ಲ. ಯಾಕೆ ಅಂತ ಪತ್ತೆ ಮಾಡಿದಾಗ ಆತನಿಗೆ ಅಂಥ ವಿಶೇಷವಾದ ಶಕ್ತಿ ಆತನ ಹೆಂಡತಿಯಿಂದ ಬಂದಿತ್ತು. ಅಂದರೆ ಆತನ ಹೆಂಡತಿ ಬೃಂದ ಅಂತ, ಅವಳು ಮಹಾಪತಿವ್ರತೆ. ಆದ್ದರಿಂದ ಜಲಂಧರನನ್ನು ಸಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ಏರ್ಪಟ್ಟಿತ್ತು. ಆಗ ಪಾರ್ವತಿ ವಿಷ್ಣುವನ್ನು ಕೇಳ್ತಾಳೆ, ಈ ಬೃಂದಾಳ ಪಾತಿವ್ರತ್ಯವನ್ನು ಕೆಡಿಸು ಅಂತ. ಆಗೊಂದು ದೊಡ್ಡ ಕಥೆ ನಡೆಯುತ್ತಲ್ಲ. ವಿಷ್ಣು ಮುನಿ ವೇಷವನ್ನು ಹಾಕ್ಕೊಳ್ತಾನೆ, ಆ ಬೃಂದಾಗೆ ಕೆಟ್ಟ ಸ್ವಪ್ನ ಬಿಡೋ ಹಾಗೆ ಮಾಡ್ತಾರೆ. ಅದರೊಳಗೆ ತನ್ನ ಗಂಡ ಸತ್ತೋಗಿದ್ದೀನಿ ಅಂತಕ್ಕಂಥ ಸೂಚನೆಗಳನ್ನು ಕೊಡ್ತಕ್ಕಂಥ ಕನಸು ಕಾಣ್ತಾಳೆ. ತಲೆ ಕೆಟ್ಟಂಥ ಬೃಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಗ ಯಾರೋ ಇಬ್ಬರು ರಾಕ್ಷಸರು ಅಟ್ಟಿಸ್ಕೊಂಡು ಬರ್ತಾರೆ. ಇವಳು ತಪ್ಪಿಸ್ಕೊಂಡು ಹೋಗ್ತಾಳೆ. ಕೊನೆಗೂ ಋಷಿ ಕೂತಿರ್ತಾನೆ, ಅವನು ಕಾಲು ಹಿಡ್ಕೊಳ್ತಾಳೆ. ಅವನು ಕಂಡುಬಿಟ್ಟು ಹೀಗೆ ನೋಡ್ತಿದ್ದಾಗ ಇಬ್ಬರು ರಾಕ್ಷಸರು ಸುಟ್ಟು ಹೋಗ್ತಾರೆ. ಆಗ ಅವಳು ಕೇಳ್ತಾಳೆ, ನನ್ನ ಗಂಡ ಹೇಗಿದ್ದಾನೆ ಏನು ಅಂತ, ನಿಮಗೆ ದಿವ್ಯ ದೃಷ್ಟಿ ಇದೆ ಹೇಳಿ ಅಂತ. ಆಗ ಅವನು ಮೇಲಕ್ಕೆ ನೋಡಿದರೆ ಮೇಲಿಂದ 2 ಕೋತಿಗಳು ಕೆಳಗಿಳಿಯುತ್ತೆ. ಆತ ಆ ಕೋತಿಗಳಿಗೆ ಆದೇಶ ಕೊಡ್ತಾನೆ, ಜಲಂಧರ ಯಾವ ಸ್ಥಿತಿಯಲ್ಲಿದ್ದಾನೆ ನೋಡ್ಕೊಂಡು ಬನ್ನಿ ಅಂತ. ಒಂದಷ್ಟು ಹೊತ್ತಿಗೆ ಆ ಕೋತಿಗಳು ಜಲಂಧರಂದು ರುಂಡು ತಂದುಬಿಡುತ್ತೆ. ಅವಳು ನೋಡಿ ಗೋಳಾಡ್ತಾಳೆ. ಕೊನೆಗ ಋಷಿ ಕಾಲು ಹಿಡ್ಕೊಂಡು ಹೇಳ್ತಾಳೆ, ಇವನು ಬದುಕಿಸಿ ಅಂತ. ಇವನು ಈಶ್ವರನಿಂದ ಕೊಲ್ಲಲ್ಪಟ್ಟಿರೋ ಕಾರಣದಿಂದ ಬದುಕಿಸೋಕೆ ಸಾಧ್ಯ ಇಲ್ಲ. ಆದರೂ ನಿನ್ನ ಮೇಲೆ ವಿಶೇಷವಾದ ನಿನ್ನ ಭಕ್ತಿಗೆ ಮೆಚ್ಚಿರೋ ಕಾರಣದಿಂದ ಇವನು ಬದುಕಿಸ್ತೀನಿ ಅಂತ ಈತ ಮಾಯ ಆಗುತ್ತಾನೆ. ಅಲ್ಲಿ ಜಲಂಧರನ ರುಂಡಮುಂಡುಗಳು ಸೇರುತ್ತೆ. ಅವನು ಎದ್ದು ಕೂತ್ಕೊಳ್ತಾನೆ. ಅವರಿಬ್ಬರು ಕೂಡ್ತಾರೆ. ಹೀಗೆ ಒಂದಷ್ಟು ದಿವಸಗಳು ಅವರಿಬ್ಬರು ವಿಹರಿಸ್ತಾ ಇರ್ತಾರೆ ಕಾಡಿನಲ್ಲಿ. ಆಮೇಲೆ ಇದ್ದಕ್ಕಿದ್ದಾಗೆ ಅವಳು ಗೊತ್ತಾಗ್ಬಿಡುತ್ತೆ, ಓ ಇವನು ವಿಷ್ಣು ಅಂತ. ಏನು ಮಾಡೋದು ಅಂಥೇಳಿ ಅವಳು ಸಿಟ್ಟು ಮಾಡಿಕೊಂಡು ಆ ಗಂಡನ ವೇಷವನ್ನು ಹಾಕಿಕೊಂಡಿರತಕ್ಕಂಥ ವಿಷ್ಣುವಿಗೆ ಶಾಪ ಕೊಡ್ತಾಳೆ. ನಾನು ಹೇಗೆ ಈ ದಿವಸ ಗಂಡನನ್ನು ಆಗಲಿ ನೊಂದಿದ್ದೇನೋ ಹಾಗೆ ನಿನಗೆ ಆಗಲಿ. ಅದು ರಾಕ್ಷಸರು ಯಾರು ನನ್ನನ್ನು ನಟಿಸ್ಕೊಂಡು ಬಂದರೋ ಆ ರಾಕ್ಷಸರು ನಿನ್ನ ಹೆಂಡತಿಯನ್ನು ಹಾರಿಸಿಕೊಂಡು ಹೋಗಲಿ. ನೀನು ಕಷ್ಟಪಡು, ನಿನ್ನ ಹೆಂಡತಿಯ ವಿಯೋಗದಿಂದ ನೀನು ಕಷ್ಟಪಡು ಅಂತ ಹೇಳಿ ಶಾಪ ಕೊಟ್ಟಳು. ಅದು ಮುಂದೆ ಆ ರಾಕ್ಷಸರೇ ಕುಂಭಕರ್ಣ ಆ ವೃಂದ ಕೊಟ್ಟ ಶಾಪದ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ಶ್ರೀರಾಮರು ಕಾಡಿಗೆ ಹೋಗಬೇಕಾಯಿತು. ಇದೊಂದು ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆನಂದ ರಾಮಾಯಣದಲ್ಲಿ ಇರತಕ್ಕಂಥದ್ದು. ಹಾಗೆ ಅದ್ಭುತ ರಾಮಾಯಣದಲ್ಲಿ ಇನ್ನೊಂದು ಕಥೆ ಬರುತ್ತೆ. ಅಂಬರೀಷನ ಮಗಳು ಶ್ರೀಮತಿ, ಅವಳಿಗೆ ಮದುವೆ ಆಗಬೇಕಾಗಿತ್ತು, ಸ್ವಯಂವರ. ನಾರದ ಹಾಗೂ ಪರ್ವತ ಅನ್ನತಕ್ಕಂಥ ಇಬ್ಬರು
ವಿಷ್ಣುವನನ್ನು ಪ್ರಾರ್ಥನೆ ಮಾಡಿ ಸುಂದರವಾಗಿರತಕ್ಕಂಥ ಆಕಾರವನ್ನು ಧರಿಸಿ ಬರ್ತಾರೆ. ಆದರೆ ಆ ಶ್ರೀಮತಿ ಹೂವಿನ ಹಾರವನ್ನು ಹಿಡ್ಕೊಂಡು ಬಂದಾಗ ನಾರದ ಮುಂದಕ್ಕೂ ಕುತ್ತಿಗೆ ಇಟ್ಟರೆ ಅವನು ತಿರಸ್ಕರಿಸ್ತಾಳೆ. ಮುಂದಕ್ಕೆ ಹೋದರೆ ಆ ಪರ್ವತ ಅವನು ತಿರಸ್ಕರಿಸ್ತಾಳೆ. ಅವರಿಬ್ಬರು ಮಧ್ಯದಲ್ಲಿ ಇದ್ದಂಥ ಒಬ್ಬ ಸುಂದರಾಂಗನಾಗಿರತಕ್ಕಂಥ ಯುವಕನಿಗೆ ಮಾಲೆ ಹಾಕಿಬಿಡ್ತಾರೆ. ನಾವು ಇಷ್ಟು ಸುಂದರವಾಗಿದ್ದೀವಿ, ವಿಷ್ಣು ನಮಗೆ ವರ ಕೊಟ್ಟಿದ್ದಾನೆ, ಯಾಕೆ ಹೀಗಾಯಿತು ಅಂತ ಪರ್ವತ ಇವನ ಮುಖಾನವನು ಇವ್ರು ನೋಡಿಕೊಂಡಾಗ ಕೋತಿ ಕಂಡ ಕಾಣಿಸ್ತಾರೆ. ಕೋತಿ ಕರಡಿ ಕಂಡ ಕಾಣಿಸ್ತಾರೆ ಅವರಿಬ್ಬರು. ಮಧ್ಯದಲ್ಲಿರ್ತಕ್ಕಂಥ ಯುವಕನೇ ವಿಷ್ಣು ಅಂತ ಗೊತ್ತಾದ ಮೇಲೆ ನಮಗೆ ಮೋಸ ಮಾಡಿ ಆ ಶ್ರೀಮತಿಯನ್ನು ಗಳಿಸಿರತಕ್ಕಂಥ ನಿನಗೆ ಮುಂದಿನ ಜನ್ಮದಲ್ಲಿ ನಿನ್ನ ಹೆಂಡತಿ ನಿನ್ನಿಂದ ಆಗಲಲಿ, ನಮಗೆ ಏನು ನೋವಿದೆಯೋ ನಿನಗೆ ನೋವಾಗಲಿ ಅಂತ ಶಾಪ ಕೊಡ್ತು. ಈ ಕಾರಣದಿಂದಾಗಿ ಶ್ರೀರಾಮರಾಗಿ ವಿಷ್ಣು ಹುಟ್ಟಿದಾಗ ಕಾಡಿಗೆ ಹೋಗಬೇಕಾಗತ್ತೆ, ಅಲ್ಲಿ ಹೆಂಡತಿನ ಆಗಲಬೇಕಾಗತ್ತೆ, ಇತ್ಯಾದಿ ಇತ್ಯಾದಿ ಕಥೆ ಅಂತ ಅದ್ಭುತ ರಾಮಾಯಣದಲ್ಲಿ ಹೇಳಿದ್ದಾರೆ. ಅಂದರೆ ಶ್ರೀಮತಿ ಉಷಾ ಅವರೇ, ಈ ಕವಿಗಳೆಲ್ಲ ಹೀಗೆ ಬೇರೆ ಕಡೆ ಇದು ಒಂದಷ್ಟಿದೆ, ಉದಾಹರಣೆ ಎರಡು ಹೇಳಿ. ಇವರೆಲ್ಲ ನಿಮ್ಮ ಹಾಗೆ ಯೋಚನೆ ಮಾಡಿದ್ದಾರೆ, ಅಥವಾ ಅವರು ಯೋಚನೆ ಮಾಡಿದಾಗ ನೀವು ಯೋಚನೆ ಮಾಡಿದ್ದೀರಿ. ಏನಂತ, ಈ ಹೊತ್ತು ಒಂದು ಘಟಿಸ್ತಾ ಇರಬೇಕಾಗಿದ್ದರೆ ಅದಕ್ಕೆ ಹಿನ್ನೆಲೆ ಏನೇ ಇರಬೇಕು, ಕಾರ್ಯಕಾರಣ ಸಂಬಂಧ ಇರಬೇಕು, ಕರ್ಮ ಸಿದ್ಧಾಂತ ಅನ್ನೋದು ಕೆಲಸ ಮಾಡಬೇಕು. ಸಹಜ ಸಂದರ್ಭಗಳಲ್ಲಿ ನೀವು ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಸರಿ, ಆದರೆ ಇದು ಆ ಸಂದರ್ಭ ಅಲ್ಲ. ಯಾಕೆ ಅಂದರೆ ಶ್ರೀರಾಮರಾಗಿ ಹುಟ್ಟುವುದಕ್ಕಿಂತ ಮುಂಚೆ ಹಿಂದಿನ ಜನ್ಮ ಯಾವುದಪ್ಪ? ಜನ್ಮವೇ ಇಲ್ಲ. ಹಾಗೆ ನೋಡಿದರೆ ಆಯಿತು, ಪರಶುರಾಮ ಅಥವಾ ವಾಮನ ಅಥವಾ ನರಸಿಂಹ ಇಂಥ ಯಾವುದಾದ್ರು ಹಿಂದಿನ ಅವತಾರಗಳನ್ನು ನಾವು ತಗೊಂಡ್ರೆ ಅದರಲ್ಲಿ ಯಾರದೋ ಹೆಂಡತಿಯನ್ನು ಆ ಅವತಾರಗಳಲ್ಲಿ ಯಾವ ಅವತಾರವೂ ಯಾರದೋ ಹೆಂಡತಿನ ಅಪಹರಿಸಿಲ್ಲ. ತನ್ಮೂಲಕ ಬೇರೆಯವರಿಗೆ ಸ್ತ್ರೀ ಪತ್ನಿ ವಿರಹವನ್ನು ಉಂಟು ಮಾಡಿಲ್ಲ. ಅದಿಲ್ಲಿ ಬಂತು ಅಂತ ಹೇಳೋದಕ್ಕೆ. ಆದ್ದರಿಂದ ಶ್ರೀಮನ್ನಾರಾಯಣ ನೇರವಾಗಿ ರಾಮರಾಗಿ ಹುಟ್ಟಿರಬೇಕಾಗಿದ್ದರೆ ಹಿಂದಿನ ಕಾರಣಗಳು ಅದಕ್ಕೆ ಕೆಲಸ ಮಾಡೋದಿಲ್ಲ. ಆದ್ದರಿಂದಲೇ ವಾಲ್ಮೀಕಿ ಮಹರ್ಷಿಗಳು ಹಿನ್ನೆಲೆ ಯಾವುದನ್ನೂ ಈ ವನವಾಸಕ್ಕೆ ಅವರು ಕೊಟ್ಟಿಲ್ಲ. ಸಾಕು ಅನಿಸುತ್ತೆ ಉತ್ತರ. ನಮಸ್ಕಾರ. ಈ ಸರಣಿಯ ಮುಕ್ತಾಯದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಹೊಸ ವಿಷಯವೊಂದನ್ನು ರಾಮಾಯಣದ ಬಗ್ಗೆ ಹೇಳಬೇಕು ಅಂತ ಭಾವಿಸಿದ್ದೇನೆ. ಅದು ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ. ಅದೇ ಕವಿ ರತ್ನಾಕರ ಭಟ್ಟರು ರಚನೆ ಮಾಡ್ತಾ ಇರತಕ್ಕಂಥ ಶ್ರೀಮದ್ ರಾಮಾಯಣ. ಅದರ ವಿಶೇಷ ಏನು, ಅವುಗಳನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಹೇಗೂ ಈ ಇಡೀ ರಾಮಾಯಣ ಪ್ರಶ್ನೋತ್ತರ ಸರಣಿಯಲ್ಲಿ ಇದು ಕೊನೆಯದು. ಮುಂದಿನ ಸಂಚಿಕೆ ಬರತಕ್ಕಂಥದ್ದು ಬರೀ ಒಂದು ವಿಶೇಷವಾಗಿರತಕ್ಕಂಥ ಒಂದು ಪ್ರಮುಖ ಸುದ್ದಿಯೊಂದನ್ನು ಹೇಳಲಿಕ್ಕೆ ಎನ್ನುವ ಅರ್ಥದಲ್ಲಿ ತಾವು ತಿಳ್ಕೋಬೇಕಾಗಿ ಪ್ರಾರ್ಥನೆ.